ಬೈಕ್ ನಿಲ್ಲಿಸಿದ್ದ ವಿಚಾರಕ್ಕೆ ಬುರುಡೆ ಬಿಚ್ಚಿದ್ದ ಪ್ರಕರಣಕ್ಕೆ ಟ್ವಿಸ್ಟ್. ಮಾರಕಾಸ್ತ್ರಗಳಿಂದ ಅಟ್ಟಹಾಸ ಮೆರೆದಿದ್ದ ಆರೋಪಿಗಳು ಅಂದರ್. ತಲೆಮರೆಸಿಕೊಂಡಿದ್ದ ಆರೋಪಿಗಳ ಬಂಧನವೇ ರೋಚಕ. ಕಳೆದ ಭಾನುವಾರ ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿಯ ಅಮ್ಮನಘಟ್ಟ ಗ್ರಾಮದಲ್ಲಿ ರಸ್ತೆ ಬದಿ ಬೈಕ್ ನಿಲ್ಲಿಸಿದ್ದ ವಿಚಾರಕ್ಕೆ ಒಂದೇ ಕುಟುಂಬದ 6 ಮಂದಿ ಮೇಲೆ ಪಕ್ಕದ ಮನೆಯ ಸುಮಾರು 8 ಮಂದಿ ಮಾರಕಾಸ್ತ್ರಗಳಿಂದ ಅಟ್ಯಾಕ್ ಮಾಡಿ ಬುರುಡೆ ಬಿಚ್ಚಿದ್ರು. ಈ ಪ್ರಕರಣ ಸಂಬಂಧ ಪ್ರಜಾಶಕ್ತಿ ಟಿವಿಯಲ್ಲಿ ಅಟ್ಟಹಾಸ ಮೆರೆದವರ ಬಂಧನಕ್ಕೆ ಆಗ್ರಹಿಸಿ ವರದಿಯನ್ನ ಮಾಡಲಾಗಿತ್ತು. ಕೂಡಲೇ ದೂರನ್ನ ದಾಖಲಿಸಿಕೊಂಡ ಗುಬ್ಬಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಅಟ್ಟಹಾಸ ಮೆರೆದಿದ್ದ ಕಿರಾತಕರನ್ನ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಮ್ಮನಘಟ್ಟ ಗ್ರಾಮದ ದಿಲೀಪ್ ಎಂಬಾತನ ಮನೆಯ ಮುಂದಿರೋ ರಸ್ತೆಯಲ್ಲಿ ತನ್ನ ಬೈಕ್ ಅನ್ನ ನಿಲ್ಲಿಸಿದ್ರು. ಬೈಕ್ ತೆಗೆಯುವಂತೆ ಯುವರಾಜ್ ತಿಳಿಸಿದ್ದು, ಬೈಕ್ ತೆಗೆಯಲು ಮುಂದಾದಾಗ ದಿಲೀಪನ ಮೇಲೆ ಅದೇ ಗ್ರಾಮದ ಯುವರಾಜ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ರು. ಅಲ್ಲದೆ ಯುವರಾಜ್ ಕುಟುಂಬ 8 ಮಂದಿಯು ದೊಣ್ಣೆ ಗುದ್ದಲಿಯನ್ನ ತಂದು ದಿಲೀಪ್ ಮೇಲೆ ಹಾಗೂ ಜಗಳ ಬಿಡಿಸಲು ಬಂದ ದಿಲೀಪ್ ಕುಟುಂಬಸ್ಥರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ರು. ಇನ್ನು ಹಲ್ಲೆ ಮಾಡಿ ಪ್ರಮುಖ ಆರೋಪಿಗಳಾದ ಯುವರಾಜ್ ಹಾಗೂ ಸಂಜಯ್ ತಮ್ಮ ಮೊಬೈಲ್ಗಳನ್ನ ಸ್ವಿಚ್ ಆಫ್ ಮಾಡಿಕೊಂಡು ತಲೆಮರೆಸಿಕೊಂಡಿದ್ರು. ದೂರು ದಾಖಲಿಸಿಕೊಂಡು ಆರೋಪಿಗಳ ಬಂಧನಕ್ಕೆ ಕಾರ್ಯಾಚರಣೆ ನಡೆಸಿದ ಗುಬ್ಬಿ ಪೊಲೀಸರು ಆರೋಪಿಗಳು ಆಂಧ್ರ ಪ್ರದೇಶಕ್ಕೆ ಎಸ್ಕೇಪ್ ಆಗ್ತಾ ಇದ್ದ ಬಗ್ಗೆ ಖಚಿತ ಮಾಹಿತಿ ಸಿಕ್ಕಿದ್ದು ಕಾರ್ಯಾಚರಣೆ ಕೈಗೊಂಡ ಪೊಲೀಸರು ಮಧುಗಿರಿ ಬಳಿಯಲ್ಲಿ ಆಟೋ ಹತ್ತಲು ನಿಂತಿದ್ದ 2 ಆರೋಪಿಗಳನ್ನ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಲ್ಲದೆ 2 ಆರೋಪಿಗಳನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಇನ್ನು 8 ಮಂದಿ ಪೈಕಿ ಪ್ರಮುಖ ಆರೋಪಿಗಳ ಬಂಧನವಾಗಿದ್ದು, ಉಳಿದ ಆರೋಪಿಗಳಾದ ಮಂಜಮ್ಮ, ರವೀಶ್, ಹೇಮಂತ್, ಶಾಂತರಾಜು, ಲಕ್ಷ್ಮಮ್ಮ, ಮೂಡಲಗಿರಿ ಎಂಬುವವರ ಸೆರೆಗೆ ಬಲೆ ಬೀಸಿದ್ದು ಅತಿ ಶೀಘ್ರದಲ್ಲಿ ಬಂಧಿಸಲು ಮುಂದಾಗಿರುವ ಗುಬ್ಬಿ ಪೊಲೀಸರ ಕಾರ್ಯಕ್ಕೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.